ಸೊ ನೀವು ಈ ಗಾಡಿನ ನೋಡ್ತಿರ್ಬೋದು ಸ್ಟಾರ್ಟಿಂಗು ನೀವು ಗೈಸಿ. ಸೊ ನೀವು ಹಳೆ ಗಾಡಿನೆಲ್ಲ ನೋಡ್ಬೋದು. ಸೊ ಗೈಸಿ ಗಾಡಿನ ರಿವ್ಯೂ ಮಾಡೋಕ್ಕೆ ಕಾರಣನೇ ಆ ಗಾಡಿ. ಸೊ ಐ ಫ್ಯಾಮ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತೇನಪ್ಪ ಅಂತಂದರೆ ಎಲ್ಲ ತಮ್ಮನಲ್ಲಿ ನೋಡಿರ್ತಾರೆ ಏನು ವೀಡಿಯೋ ಅಂತ. ಸೊ 2024 ಆಕ್ಸಿಸ್ 125ಗೂ 2025 ಆಕ್ಸಿಸ್ 125ಗೂ ಏನೇನು ಡಿಫ್ರೆನ್ಸ್ ಫೀಚರ್ಸ್ನ ಅಲಾಟ್ ಮಾಡಿದ್ದಾರೆ ಅನ್ನೋದನ್ನ ನಾವು ಇವತ್ತು ರಿವ್ಯೂ ಮಾಡ್ತಿದ್ದೀವಿ. ಸೊ ಆ್ಯಕ್ಚುಲಿ ಈ ರಿವ್ಯೂ ಬಂದ್ಬಿಟ್ಟು ನಾನೇನು ರಿವ್ಯೂ ಮಾಡ್ತಿಲ್ಲ, ನಾನು ಗಾಡಿ ತಗೊಂಡಿದ್ದೀವಿ ಅನ್ನೋದಕ್ಕೋಸ್ಕರ ರಿವ್ಯೂ ಮಾಡ್ತಾ ಇರೋದು ಅಷ್ಟೇ. ಸೊ ಬನ್ನಿ ಈ ಗಾಡಿದು ರಿವ್ಯೂನ ನೋಡ್ತಿರ್ಬೋದು. ಸ್ಟಾರ್ಟಿಂಗು ನೀವು ನೋಡ್ತಿದ್ದಂಗೆ ಇಲ್ಲಿ ಸಿಂಬಲ್ ಏನಿದೆ, ಈ ಸುಜುಕಿ ಸಿಂಬಲು, ಅದನ್ನ ಮೇಲೆ ಹಾಕ್ಬಿಟ್ಟು ಎಕ್ಸ್ಟ್ರಾ ಒಂದು LED ಲೈಟ್ನ ಅಲಾಟ್ ಮಾಡಿದ್ದಾರೆ. ಮತ್ತು ಇಲ್ಲಿ 2 ಇಂಡಿಕೇಟರ್ಸ್ನ ಕೂಡ ಚೇಂಜ್ ಮಾಡಿದ್ದಾರೆ. ಸೊ ಹೆಡ್ಲೈಟ್ ನೀವು ನೋಡ್ಬೋದು ಯಾವ ಥರ ಇದೆ ಅಂತಂದರೆ ಹೆಡ್ಲೈಟ್ನ ಸ್ವಲ್ಪ ಹಳೆ ಆ್ಯಕ್ಸಿಸಲ್ಲಿ ಸ್ವಲ್ಪ ಮೇಲಿತ್ತು, ಸ್ವಲ್ಪ ಕೆಳಗಡೆ ಮಾಡಿದ್ದಾರೆ, ಕೆಳಗಡೆ ಮುಖ ಥರ ಮಾಡಿದ್ದಾರೆ. ಫಸ್ಟ್ ಆ್ಯಕ್ಸಿಸ್ಸು 2024 ಆ್ಯಕ್ಸಿಸ್ ಏನಿಗೆ ಇಷ್ಟ ಆಯ್ತಿತ್ತು ಅಂದರೆ ಎಲ್ಲ ನಮ್ಮಂಥ ಹುಡುಗರಿಗೆ ಇಷ್ಟ ಆಯ್ತಿತ್ತು ಆ್ಯಕ್ಸಿಸ್ಸು. 2025ರಲ್ಲಿ ಏನು ಮಾಡೋಣ ಅಂದರೆ ಗರ್ಲ್ಸ್ಗೆ ಇಷ್ಟ ಆಗೋ ಥರ ಮಾಡೋಣ. ನೋಡಿ ನೀವು ಆ ಗಾಡಿ ನೋಡ್ಬೋದು, ಸೇಮ್ ಹುಡುಗಿ ಥರನೇ ಕಾಣಿಸ್ತೈತೆ. ಯಾಕಂದರೆ ಹೆಡ್ಲೈಟ್ನೆಲ್ಲ ಫೇಸ್ ಎಲ್ಲ ಮಿರರು ಅದೇ ಚೇಂಜ್ ಮಾಡಿದ್ರಲ್ಲ, ನೋಡಿದ್ರೆ ಹುಡುಗಿಗೆ ಇಷ್ಟ ಆಗೋ ಥರದ್ದು ಮಾಡೋನೆ. ಯಾಕೆಂದರೆ 2024ರಲ್ಲಿ ಫುಲ್ಲು ಹುಡುಗರು ಇಷ್ಟಪಟ್ಟು ಅದನ್ನ ಫುಲ್ಲು ಫೇಮಸ್ ಮಾಡಿಬಿಟ್ಟಿದ್ರು. ಫುಲ್ಲು ಬ್ಲ್ಯಾಕ್ ಮ್ಯಾಟ್ ಥರ ಆಲ್ಮೋಸ್ಟ್ ಎಲ್ಲ ಬ್ಲ್ಯಾಕ್ ಮ್ಯಾಟೇ ತಗೋತಾ ಇದ್ದಿದ್ರು. ಸೊ ಇದರಲ್ಲಿ ಏನೇನು ಫೀಚರ್ಸ್ ಐತೆ ಅನ್ನೋದನ್ನ ನೋಡೋದ ಬನ್ನಿ. ಮೊದಲನೇದಾಗಿ ಗಾಡಿ ಕೀಯಿಂದ ಸ್ಟಾರ್ಟ್ ಮಾಡೋಣ ಬನ್ನಿ. ಸೊ ಕೀ ಆನ್ ಮಾಡಿದ ತಕ್ಷಣ ಸೊ ನೀವು ನೋಡ್ಬೋದು ಇದರಲ್ಲಿ ಏನೋ ಏನು ಅಷ್ಟೊಂದು ಚೇಂಜಸ್ ಇಲ್ಲ. ಇದರಲ್ಲಿ ನಾರ್ಮಲಾಗಿ ಏನೇನಿತ್ತು ಅದೇ ಇದೆ. ಎಕ್ಸ್ಟ್ರಾ ಒಂದು ನೋಡೋದಾದರೆ ಅಂಥದ್ದೇನು ಡಿಸೈನ್ ಏನು ಚೇಂಜ್ ಮಾಡಿಲ್ಲ ಓಲ್ಡ್ ಆ್ಯಕ್ಸಿಸ್ಗೂ ನ್ಯೂ ಆ್ಯಕ್ಸಿಸ್ಗೂ. ಸೊ ಅದು ಬಿಟ್ಟರೆ ಇಲ್ಲಿ ಕೀ ಹತ್ರ ಬಂದರೆ ನಾವು ಕೀ ಹತ್ರ ನೀವು ನೋಡ್ಬೋದು ಒಳ್ಳೆ ಫುಲ್ಲು ಸರ್ಕಲಿಗಾಗಿ ಸಕ್ಕದಾಗಿ ಕೊಟ್ಟಿದ್ದಾನೆ. ಸೊ ಇಲ್ಲಿ ನಮ್ಮದು ಫಸ್ಟು ಕೀದು ನೀವು ಡಿಸೈನ್ಸ್ ನೋಡ್ಬೋದು, ಲಾಕು ಸ್ಟೆಮ್ಮು ಇದನ್ನೆಲ್ಲ ಚೆನ್ನಾಗಿ ಕೊಟ್ಟಿದ್ದಾನೆ. ಸೊ ಎಕ್ಸ್ಟ್ರಾ ಏನು ಕೊಟ್ಟಿದ್ದಾನೆ ಅಂತಂದರೆ ಇದು ಎಕ್ಸ್ಟ್ರಾ ಒಂದು ರಬ್ಬರ್ ಥರ ಇರೋದೇನೋ ಕೊಟ್ಟಿದ್ದಾನೆ. ಸೊ ಮತ್ತು ಈ ಕೀಲಿ ನಮಗೆ ಏನೇನು ಫೀಚರ್ಸ್ ಕೊಟ್ಟಿದ್ದಾನೆ ಎಕ್ಸ್ಟ್ರಾ ಅಂತಂದರೆ, ಸೊ ಫಸ್ಟ್ ಆದರೆ ನಾವು ಡಿಕ್ಕಿಗೆ ಈಗ ಲೆಫ್ಟ್ ಸೈಡ್ಗೆ ಹಿಂಗೆ ತಿರುಗಿಸ್ಬೇಕಿತ್ತು. ಸೊ ಈಗ ಮಾಮೂಲಿ ಹ್ಯಾಂಡಲ್ ಲಾಕ್ ಮಾಡ್ತೀವಲ್ಲ ಅದೇ ಥರನೇ ರೈಟ್ ಸೈಡ್ಗೆ ಹಿಂಗೆ ತಿರುಗಿಸಿದ್ರೆ ನೀವು ನೋಡ್ಬೋದು ಇಲ್ಲಿ ಫ್ಯೂಲ್ ಟ್ಯಾಂಕ್. ಸೊ ಇದು ಮೇಯ್ನ್ ಫೀಚರ್ ಆಗಿದೆ ಇದ್ರದ್ದು. ಫ್ಯೂಲ್ ಟ್ಯಾಂಕ್ನ ಓಪನ್ ಮಾಡ್ತೀವಿ ಲೆಫ್ಟ್ ಸೈಡ್ಗೆ. ಸೊ ಭಾಳ ಕಂಫರ್ಟಬಲ್ ಆಗಿದೆ, ಏನು ಅಂತ ಇದಿಲ್ಲ, ಇದು ಪ್ಲಾಸ್ಟಿಕಲ್ಲಿ ಕೊಟ್ಟಿದ್ದಾನೆ. ಗೈಸ್ ಈ ಟ್ಯಾಂಕ್ನ ಹಿಂಗೆ ಓಪನ್ ಮಾಡಿದ್ರೆ ಒಳಗಡೆ ಹತ್ತತ್ರ ಇಲ್ಲ ಅಂದರೂ ಒಂದು 5.5 ಲೀಟ್ರು ಟ್ಯಾಂಕ್ ಐತೆ. ಸೊ ಈ ಪೆಟ್ರೋಲ್ ಟ್ಯಾಂಕ್ ಬಂದ್ಬಿಟ್ಟು 5 ಲೀಟ್ರ್ ಇದೆ. ಸೊ ಈ 5 ಲೀಟ್ರ್ ಪೆಟ್ರೋಲಲ್ಲಿ ಮೈಲೇಜ್ ಎಷ್ಟು ಕೊಡ್ತದೆ ಅಂತ ನೋಡೋದಾದರೆ ಈ ಗಾಡಿದು ಶೋರೂಮ್ ಅವ್ರು ಹೇಳಿರೋ ಪ್ರಕಾರ 5 ಫುಲ್ ಟ್ಯಾಂಕ್ ಮಾಡಿಸಿದ್ರೆ ನಾವು ಇಲ್ಲ ಅಂದ್ರೆ ಒಂದು 250ರಿಂದ 300 ಕಿಲೋಮೀಟರ್ ಹೋಗ್ಬೋದು ಅವ್ರು ಹೇಳಿರೋ ಪ್ರಕಾರ. ಸೊ ಇನ್ನೂ ಚೆಕ್ ಮಾಡಿಲ್ಲ ಇದ್ರ ಮೈಲೇಜ್ನ. ಆದರೆ ಇಲ್ಲಿ ಆ್ಯಕ್ಸಿಸ್ ಅಂತ ಏನು ಬರ್ದಿದ್ದೀವಿ, ಇಲ್ಲಿ 125 ಅಂತ ಕೊಡ್ತಾಯಿದ್ರು. ಸೊ ಅದು ಇಲ್ಲ, ಚಿಕ್ಕದಾಗಿ ಒಂದು ಆ್ಯಕ್ಸಿಸ್ ಅಂತ ಮಾತ್ರ ಇದು ಮಾಡಿದ್ರೆ. ಸಿ ಸಿ ಆ್ಯಕ್ಚುಲಿ ಬರೋದಿದ್ದು 125 ಅಂತ ಹೇಳ್ತಾರೆ, ಆದರೆ ಬರೋದು 124 ಅಷ್ಟೇ. ಸೊ ಅದು ಬಿಟ್ಟರೆ ನೆಕ್ಸ್ಟ್ ನಾವು ನೋಡೋದಾದರೆ ಇಲ್ಲಿ ಸೊ ನೀವು ಇಲ್ಲಿ ನೋಡೋದಾದರೆ ಡಬಲ್ ಸೈಡ್ ಸ್ಪೇಸ್ ಕೊಟ್ಟಿದ್ದಾರೆ. ಹಳೆ ಆ್ಯಕ್ಸಿಸ್ ನೀವು ನೋಡ್ಬೋದು, ಅದರಲ್ಲಿ ಬರೀ ಈ ಕಡೆ ಒಂದೇ ಸೈಡ್ ಇದ್ದಿದ್ದು, ಈ ಸೈಡ್ ಇರಲಿಲ್ಲ. ಸೊ ಅದು ಬಿಟ್ಟರೆ ಮಾಮೂಲಿ USB ಚಾರ್ಜರ್ ಎಲ್ಲ ಇದೆ. ಓಲ್ಡ್ ಆ್ಯಕ್ಸಿಸಲ್ಲಿ ಏನಿತ್ತು ಅದೇನೇ ಫೀಚರ್ ತಂದಿದ್ದಾರೆ. ಸೊ ಅದು ಬಿಟ್ಟರೆ ಇದರಲ್ಲೇ ಏನೊಂದು ಹೊಸ ಫೀಚರ್ ಮೇನ್ ಫೀಚರ್ ಏನು ಅಂತಂದರೆ ಇಲ್ಲಿ ಪಾರ್ಕಿಂಗ್ ಅವರೇ ಕೊಟ್ಬಿಟ್ಟಿದ್ದಾರೆ. ಸೊ ಪಾರ್ಕಿಂಗ್ ಯಾವ ಥರ ಆನ್ ಮಾಡು. ಸೊ ಪಾರ್ಕಿಂಗ್ ಒಂದು ಫೀಚರ್ ಕೊಟ್ಟಿದ್ದಾರೆ. ಸೊ ನೀವು ನೋಡ್ಬೋದು ಪಾರ್ಕಿಂಗ್ ಆಗ್ತಾ ಇರೋದು. ಲೈಟ್ ಅಂದ್ಬಿಟ್ರೆ ನೆಕ್ಸ್ಟ್ ನಾನು ನೋಡ್ದಂಗೆ ನೀವು ಹಿಂಗೆ ರೈಟಿಗೆ ಟರ್ನ್ ಆದರೆ ಫ್ಯೂಲ್ ಟ್ಯಾಂಕ್ ಓಪನ್ ಆಯ್ತಿದೆ. ನಾನು ಲೆಫ್ಟಿಗೆ ಟರ್ನ್ ಆದರೆ ನಾರ್ಮಲಾಗಿ ಡಿಕ್ಕಿ ನಾನು ಹೆಂಗೆ ಓಪನ್ ಮಾಡ್ತೀನಿ. ಸೊ ಫಸ್ಟು ಮಾಮೂಲಿ ಇದನ್ನ ರೈಟಿಗೆ ಟರ್ನ್ ಅಂದರೆ ಪ್ರೆಸ್ ಮಾಡಿ ರೈಟಿಗೆ ಟರ್ನ್ ಆದರೆ ಫ್ಯೂಲ್ ಟ್ಯಾಂಕ್ ಓಪನ್ ಆಗುತ್ತೆ. ಸೊ ನಾರ್ಮಲಾಗಿ ಡಿಕ್ಕಿನ ಹಳೆ ಆ್ಯಕ್ಸಿಸಲ್ಲಿ ಹೆಂಗೆ ಓಪನ್ ಮಾಡಿದ್ರೆ ಹಂಗೆ ಓಪನ್ ಮಾಡ್ಬೋದು. ಸೊ ಇದ್ರೊಳಗಡೆ ನೋಡಿದ್ರೆ ನನಗೇನು ಅಷ್ಟೊಂದು ಲಾರ್ಜಾಗಿ ಸ್ಪೇಸ್ ಕೊಟ್ಟವನೆ ಅಂತ ಕಾಣಿಸ್ತಿಲ್ಲ, ಅಂದರೆ ಹೇಳವನೇ ಸ್ವಲ್ಪ ಲಾರ್ಜಾಗಿ ಐತೆ ಅಂತ.
ಸೊ ಇದರಲ್ಲಿ ಟೂಲ್ಸ್ನ ನೋಡೋದಾದರೆ ನಾವು ಒಂದು ಸ್ಕ್ರೂ ಡ್ರೈವರು, ಒಂದು ಸ್ಪ್ಯಾನರು ಮತ್ತು ಗಾಡಿ ಟೂಲ್ಸ್. ಫಸ್ಟು ನೀವು ನೋಡ್ಬೋದು ನಮ್ಮ ಹಳೆ ಗಾಡಿಗಳನ್ನ ನಾನು ತಗೋಬೇಕಾದ್ರೆ ಎಷ್ಟೊಂದು ಟೂಲ್ಸ್ಗಳನ್ನ ನಮಗೆ ಕೊಡ್ತಾಯಿದ್ರು. ಈಗ ನೋಡಿ ಬರೀ 3 ಟೂಲ್ಸು ಸೊ ನೀವು ಹಳೆ ಗಾಡಿನೆಲ್ಲ ನೋಡ್ಬೋದು ಎಷ್ಟೊಂದು ಟೂಲ್ಸ್ಗಳನ್ನ ಕೊಡ್ತಾಯಿದ್ರು. ಈಗ ನೋಡಿ ಬರೀ 3 ಟೂಲ್ಸು. ಇದೇನು ಯೂಸ್ ಮಾಡಲ್ಲ, ಆದರೆ ನಮಗೆ ಒಂದು ಏನಾರ ಕೊಟ್ಟರೆ ಈ ಬ್ಯಾಗಲ್ಲಿ ಫುಲ್ಲು ತುಂಬ್ದಂಗೆ ಇರೋದು, ಸ್ಯಾಟಿಸ್ಫ್ಯಾಕ್ಷನ್ ಇರೋದು. ಸೊ ಈಗ ನಮಗೇನು ಅಷ್ಟೊಂದೇನು 3 ಕೊಟ್ಟವ್ರೆ ಅಂತ ಅನ್ನಿಸ್ತೈತೆ. ಅದು ಬಿಟ್ಟರೆ ಮಾಮೂಲಿ ಒಂದು ಮೆಡಿಕ್ ಕಿಟ್ ಕೊಟ್ಟಿದ್ದಾರೆ, ಮಾಮೂಲಿ ಎಲ್ಲ ಗಾಡಿಲೂ ಕೊಡ್ತಾರೆ. ಸೊ ಅದು ಬಿಟ್ಟರೆ ಇದರಲ್ಲಿ ಅಂಥ ಒಂದು ಫೀಚರ್ಸ್ ಏನಿಲ್ಲ. ಸೊ ಇದರಲ್ಲಂತೂ ಒಂದು ಹೆಲ್ಮೆಟ್ ಇಟ್ಕೊಂಡು ಹೋಗ್ಬೋದು ಅಷ್ಟೇ. ಹೆಲ್ಮೆಟ್ ಇಟ್ಕೊಂಡು ಸ್ವಲ್ಪ ಮಡಗ್ಬೋದು ಇಲ್ಲಿ. ಸೊ ನೀವು ನೋಡ್ಬೋದು ಹಿಂದ್ಗಡೆ ಒಂದು ಸ್ವಲ್ಪ ಗಾಡಿಗೆ ಸ್ಪೇಸ್ನ ಚಿಕ್ಕದು ಮಾಡೋರೆ. ಸೊ ಅಂದರೆ ಚಿಕ್ಕದಾಗಿ ಏನೋ ಚೆನ್ನಾಗಿ ಕಾಣಿಸ್ತೈತೆ, ಶೇಪ್ ಕೊಟ್ಟವ್ರೆ ಕ್ಲೀನಾಗಿ. ಅಂದರೆ ಇಷ್ಟು ಶೇಪು ಸೊ ಇನ್ನೊಂದು ಫೀಚರ್ ಇಷ್ಟ ಆಯಿತು. ಸೊ ಅದು ಬಿಟ್ಟರೆ ಮಾಮೂಲಿ ಅಲ್ಲಿ ಸ್ವಲ್ಪ ಡಿಫ್ರೆಂಟಾಗಿ ಒಂದು ವೇರಿಯಂಟ್ ತಂದವ್ರೆ. ಸೊ ಆಮೇಲೆ ಗಾಡಿ ಸ್ಪೇಸ್ ಬಿಡಿ ಡಬಲ್ ಸೈಡ್ ಸ್ಪೇಸ್ ಕೊಟ್ಟವ್ರೆ. ಸೊ ಮತ್ತು ರೈಡ್ ಕನೆಕ್ಟಿಂಗ್ ಅಂತ ಹೊಸ ಫೀಚರ್ ಏನಲ್ಲ, ಹಳೆ ಗಾಡಿಗೆ ಇತ್ತು ಇದು ಬ್ಲೂಟೂತ್ ಡಿವೈಸ್, ಮಾಮೂಲಿ ಬ್ಲೂಟೂತ್ ಡಿವೈಸ್ ಕನೆಕ್ಟ್ ಆಗೋದು. ಸೊ ಮತ್ತು ಅದೇ ಇದು ಡಬಲ್ ಸ್ಪೇಸ್ ಕೊಟ್ಟವ್ರೆ ಮತ್ತು ಚಾರ್ಜರು. ಇದರಲ್ಲಿ ನನಗೆ ಮೇನ್ ಇಷ್ಟ ಆಗಿದ್ದ ಫ್ಯೂಚರ್ ಅಂತಂದರೆ ಮೇಯ್ನಾಗಿ ಪಾರ್ಕಿಂಗು. ಸೊ ನಾವು ಕೀ ಆನ್ ಮಾಡಿದ ತಕ್ಷಣ ಒಳ್ಳೆ ಪಾರ್ಕಿಂಗ್ ಬರುತ್ತೆ. ನಿಮ್ಮ ಅಮ್ಮನ ಪಿಂಡ ಯಾವ ಬೋಳಿ ಮಗನಿಗೆ ಅರ್ಥವಾಗುತ್ತೆ. ಸೊ ಗೈಸ್, ಈ ಗಾಡಿನ ರಿವ್ಯೂ ಮಾಡೋಕ್ಕೆ ಕಾರಣನೇ ಆ ಗಾಡಿ. ಸೊ ಏನು ಅಂತಂದರೆ ಗಾಡಿ ತಗೊಂಡಿದ್ದೀನಿ ಅಂತಗೋಸ್ಕರ ರಿವ್ಯೂ ಮಾಡೋದ, ಡಿ ವಿ ಮತ್ತು ಟಿಪಿಕಲ್ ಕನ್ನಡಿಗ ಅವ್ರ ಥರ ಇದನ್ನ ರಿವ್ಯೂ ಮಾಡೋದ ಅಂದ್ಕೊಂಡು ಸುಮ್ಮನೆ ಬಂದು. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಗೈಸ್. ನಿಜವಾಗ್ಲೂ ಈ ವಿಡಿಯೋ ಏನು ಮಾಡಿದ್ದೀನಿ ನಾನು ರಿವ್ಯೂನ, ಸೊ ನನಗೆ ಏನನ್ನಿಸ್ತೋ ಅದನ್ನ ನಾನು ಹೇಳಿದ್ದೀನಿ. ಸೊ ಡಿ ವಿ ಮತ್ತು ಟಿಪಿಕಲ್ ಕನ್ನಡಿಗ ಅವ್ರ ಥರ ರಿವ್ಯೂ ಮಾಡೋಣ ಅಂದ್ಕೊಂಡು ಬಂದಿದ್ದು ನಾನು ನಮ್ಮ ಫ್ರೆಂಡು. ಸೊ ನನಗೆ ಗಾಡಿ ತಗೊಂಡಿದ್ದೀನಲ್ಲ ಅದಕ್ಕೋಸ್ಕರ ಒಂದು ರಿವ್ಯೂ ಮಾಡೋಣ ಅಂದ್ಬಿಟ್ಟು ಮಾಡಿದ್ದೀನಿ ಅಷ್ಟೇ. ಸೊ ಈ ವಿಡಿಯೋ ಬಗ್ಗೆ ನಿಮ್ಗೆ ಏನು ಅನಿಸ್ತೋ ಅದನ್ನ ಮರಿದೇನೆ ಕಮೆಂಟಲ್ಲಿ ಬಾಕ್ಸಲ್ಲಿ ತಿಳಿಸಿ. ಯಾರು ಹೊಸೊಬ್ಬರು ಈ ವಿಡಿಯೋ ನೋಡ್ತಿದ್ರೆ ಮರಿದೇನೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.